ಇದಾರೆ ಫುಡ್ ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀರಿ. ಆಕ್ಚುಲಿ ಫ್ರೆಂಡ್ ಹೋಟ್ಲ್ ಇದು. ಸೊ ಎಲ್ಲಿದೆ ಅಂದ್ರೆ ಇದು ಮಾರ್ಗೋನ್ನಲ್ಲಿ BR ಅಂಬೇಡ್ಕರ್ ಆ ರೋಡಲ್ಲಿ ಇದೆ. ಹೋಟೆಲ್ ಹೆಸರು ಬ್ಯಾಂಬೂ ವರ್ಕ್ ಅಂತ. ಹೋಗಿ ಒಳಗಡೆ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನೋಡೋಣ. ಅಪ್ಪಿ ನಮ್ಮ ಅಕ್ಷಯ್ ಒಳಗಡೆ ಇದ್ದಾನೆ. ಒಂದು ಕವಿತೆ ತರ ಬರ್ತಿದ್ದಾರೆ, ಚೆನ್ನಾಗಿದೆ. ಯಾವಳಿ ಟೇಸ್ಟ್ ಮಾಡಿದ್ದೀನಿ ಅಫ್ಘಾನಿ ಚಿಕನ್ನು. ಇದು ಕ್ರೇಜಿ ಆಗಿರುತ್ತೆ. ನೈನ್ ತಗೊಂಡ್ ಬಂದಿದ್ದೀನಿ ಇವತ್ತು. ಅವನು ಸ್ವಲ್ಪ ಟೇಸ್ಟ್ ಮಾಡ್ಸೋಣ ಅಂತ. ಕ್ರೇಜಿ ಆಗಿದೆ ಆ್ಯಕ್ಚುಲಿ ಇದು. ಇವಾಗ ಅವನು ಟೇಸ್ಟ್ ಮಾಡಿ ಹೇಳ್ತಾನೆ ಹೇಗಿದೆ ಅಂತ. ಸ್ನೇಹಿತರೆ, ಎಷ್ಟು ಬೈಟು ಅಫ್ಘಾನ್ ಚಿಕನ್ ಮಸ್ತಾಗಿದೆ. ಸ್ನೇಹಿತರೆ, ಏನ್ ಸೀನ್ ಅಂದ್ರೆ ಇವಾಗ ಕೊರಿಯನ್ ಚಿಕನ್ ಇದೆ ಕೈಯಲ್ಲಿ. ನಾನು ಇದುವರೆಗೂ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮು. ಸಿಮಿಲರ್ ಟು ಡ್ರ್ಯಾಗನ್ ಚಿಕನ್, ಒಂದು ಸಕಲಾಗಿದೆ. ಇದು ಸೂಪರ್ ಆಗಿದೆ. ಆಕ್ಚುಲಿ ಏನಂದ್ರೆ ನನ್ನ ಮೈನ್ ಬಂದಿದ್ದು ಕೊರಿಯನ್ ಚಿಕನ್ ಮತ್ತೆ ಅಫ್ಘಾನ್ ಚಿಕನ್. ಅಫ್ಘಾನ್ ಚಿಕನ್ ಟ್ರೈ ಮಾಡಿದ್ದಾಯ್ತು, ಚೆನ್ನಾಗಿದೆ. ಇವಾಗ ಕೊರಿಯನ್ ಚಿಕನ್ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿ ಇದೆ, ಚೆನ್ನಾಗಿದೆ. ಆಕ್ಚುಲಿ ಇದು ಬೋನ್ಲೆಸ್. ಅಸ್ಸಾಂ ಸ್ಟೈಲ್ ಅನ್ಸುತ್ತೆ ನೋಡೋದಕ್ಕೆ. ಅಸ್ಸಾಂ ಸ್ಟೈಲ್ ಆಫ್ ಬಿರಿಯಾನಿ ಇದೆ. ವೈಟ್ ಆಗ್ತಾ ಇದ್ದೀನಿ. ಬಟನ್ ಇದೆ, ಫ್ಲೇವರ್ಫುಲ್ ಆಗಿದೆ. ಬಿರಿಯಾನಿ ಮಸ್ತಾಗಿದೆ. ಸ್ನೇಹಿತರೆ, ಚಿಕನ್ ಶೇಕ್ ಬಂದಿದೆ. ತಗೋಣಪ್ಪಿ. ಹೊಗೇಬೇಕಾ ನಾನು? ಸ್ನೇಹಿತರೆ, ಇವಾಗ ನಾವು ಕೈಯಲ್ಲಿ ಇಟ್ಕೊಂಡಿರೋದು ಚಿಕನ್ ಶೇಕ್. ಅದ್ರ ಮೇಲೆ ಒಂದು ಸ್ವಲ್ಪ ಚಟ್ನಿ ಹಾಕ್ಕೊಂಡು, ಪುದೀನ ಚಟ್ನಿ ತಗೊಂಡು, ಆಹಾ ಮಸ್ತಾಗಿದೆ ಗುರು. ಜ್ಯೂಸಿ ಆಗಿದೆ, ಫ್ರೆಶ್ ಆಗಿದೆ, ಸೂಪರ್. ಇನ್ನೊಂದು ಹೆಂಗೆ ತಿನ್ಬೇಕಂದ್ರೆ ಸ್ವಲ್ಪ ಪುದೀನ ಚಟ್ನಿ ಹಾಕಿ ಚಿಕನ್ ಮೇಲೆ ಇದೊಂದು ಸ್ವಲ್ಪ ಮೇಲೆ ಹಾಕಿ ತಿನ್ನಿ, ಮಸ್ತಾಗಿರುತ್ತೆ. ಏನೇನಂದಿನ ಪ್ರೋಟೀನು, ಫೈಬರ್.